ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಏನು ಸುಮಾರು ವರ್ಷಗಳಿಂದ ಒಳಗಡೆ ಗಾಂಜಾ, ಮೊಬೈಲ್ ಬಳಕೆ, ಗುಟ್ಕಾ, ಸಿಗರೆಟ್ ಇವೆಲ್ಲ ಆರಾಮಾಗಿ ಇಲ್ಲಿಗೆಲ್ಲ ನಡೀತಾ ಇದ್ವಲ್ಲ ಸೆಂಟ್ರಲ್ ಜೈಲಿನಲ್ಲಿ. ಸುಮಾರು ಅಧಿಕಾರಿಗಳು ಬಂದು ಹೋದರೂ ಕೂಡ ಯಾರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಿಲ್ಲ. ಆದರೆ ಸುಮಾರು ಮೊನ್ನೆ ಅಕ್ಟೋಬರ್ಗೆ ನೂತನ ಅಧ್ಯಕ್ಷಿಗೆಯಾಗಿ ಅನಿತಾ ಮೇಡಮ್ ಅವರು ಬಂದ ಕೂಡಲೇ ಅಲ್ಲಿ ಸೆಂಟ್ರಲ್ ಜೈಲಿನ ಒಳಗಿರುವಂಥ ಎಲ್ಲ ಏನು ಮೊಬೈಲ್ ಬಳಕೆ ಆಗಿರ್ಬೋದು, ಗಾಂಜಾ, ಬೀಡಿ, ಸಿಗರೆಟ್ ಇವೆಲ್ಲ ಬಂದ್ ಮಾಡಿಸಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರ. ಆದರೆ ಇವತ್ತಿನ ದಿವಸ ಅವರು ಈ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡದಕ್ಕೆ ಅಲ್ಲಿರುವಂಥ ಕೆಲ ಖೈದಿಗಳು ಏನು ಇವತ್ತಿನ ದಿವಸ ಅವ್ರ ಮೇಲೇ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೊಲೆ ಮಾಡ್ತೀವಿ ಅಂತೇಳಿ ಧಮಕಿ ಹಾಕ್ಲತ್ತಾರ, ಅವ್ರ ಕಾರ್ ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಧಮಕಿ ಹಾಕ್ಲತ್ತಾರ. ಈಗಾಗಲೇ ನಾವು ರಾಜ್ಯಾದ್ಯಂತ ಎಲ್ಲ ಟಿವಿ ಮಾಧ್ಯಮ ಮುಖಾಂತರ ಇದು ಮಾಹಿತಿ ಸಿಕ್ಕಿದೆ. This video is sponsored by Mahalakshmi Jewelers, Manu Multi Speciality Hospital, KBN University, Imran Silk House, Bharat Chicken Center, Al Sharia Group of Institutions, Big Neuropsychiatry Hospital. ಅದನ್ನೇ ನಾವು ಇಟ್ಕೊಂಡು ಇವತ್ತಿನ ದಿವಸ ಏನು ಮಾನ್ಯ ಗೃಹ ಸಚಿವರಿಗೆ, ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಡ್ತಾ ಇದ್ದೀವಿ. ಅನಿತಾ ಮೇಡಮ್ ಅವರಿಗೆ ತಮ್ಮ ಸಂಪೂರ್ಣವಾದ ಅವಧಿವರೆಗೂ ಅವರಿಗೆ ಇಲ್ಲೇ ಡ್ಯೂಟಿ ಮಾಡಬೇಕು. ಯಾಕಂದ್ರೆ ಇವತ್ತಿನ ದಿವಸ ಇಂಥ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಸಿಗಬೇಕಪ್ಪ ಅಂದರೆ ಇವತ್ತಿನ ದಿವಸ ನಾವೆಲ್ಲ ಪುಣ್ಯ ಮಾಡಿರ್ಬೇಕಾಗ್ತದೆ. ಯಾಕೆ ಇವತ್ತಿನ ದಿವಸ ದುಡ್ಡು ತಿಂದು ಸಾಕಷ್ಟು ಇದು ಮಾಡ್ಕೊಂಡು ಹೋಗೋರೇ ಭಾಳ ಜನ ಇದ್ದಾರೆ. ಅದು ದಿವಸ ಅನಿತಾ ಮೇಡಮ್ ಅವರು ಯಾವುದೇ ಒಂದು ಅಮಿಷ ಇದಕ್ಕೂ ಬಗ್ಲಾರ್ದೆ ಇವತ್ತಿನ ದಿವಸ ಸೆಂಟ್ರಲ್ ಜೈಲನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅನಿತಾ ಮೇಡಮ್ ಅವ್ರ ಜೊತೆ ನಮ್ಮ ಇಡೀ ಸಂಪೂರ್ಣ ಗುಲ್ಬರ್ಗ ಜನತೆ ಅವ್ರ ಜೊತೆ ಇರುತ್ತೆ. ಅದೇ ರೀತಿಯಾಗಿ ಏನು ಈಗ ಮೇಡಮ್ ಅವ್ರಿಗೆ ಕಂಟಿನ್ಯೂ ಅಲ್ಲೇ ಡ್ಯೂಟಿ ಮಾಡಿಸ್ಬೇಕು. ಅದೇ ರೀತಿಯಾಗಿ ಅಲ್ಲಿರುವಂಥ ಖೈದಿಗಳು ಈಗಾಗಲೇ ಸುಮಾರು 7-8 ಜನ ಖೈದಿಗಳನ್ನು ಬಂಧಿಸಿದ್ದಾರೆ. ಅವರನ್ನು ಬಳ್ಳಾರಿ ಜೈಲಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ಇವತ್ತಿನ ದಿವಸ ಮಾನ್ಯ ಗೃಹ ಸಚಿವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. This video is sponsored by Mahalakshmi Jewelers, Manu Multi Speciality Hospital, KBN University, Imran Silk House, Bharat Chicken Center, Al Sharia Group of Institutions, Big Neuropsychiatry Hospital.